ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕರಾಟೆ ಶಾಲೆಯ ಕರಾಟೆ ಕ್ರೀಡಾಪಟು ಕೌಶಿಕ್ ವಿನೋದ್ಗೆ ಬ್ಲಾಕ್ ಬೆಲ್ಟ್ ವಿತರಣೆ. ವಾರ್ತೆಗಳ ವಿವರ. ಕೋಲಾರ ನಗರದ ಪೇಟೆ ಚಾಮನಹಳ್ಳಿಯಲ್ಲಿರುವ ಖ್ಯಾತ ಚಲನಚಿತ್ರ ನಟ ಹಾಗೂ ಬ್ರೂಸ್ಲಿ ಕರಾಟೆ ಶಾಲೆಯ ಮಾಸ್ಟರ್, ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು, ತಮ್ಮ ಕರಾಟೆ ಶೈಲಿಯ ವಿದ್ಯಾರ್ಥಿ ಕೌಶಿಕ್ ವಿನೋದ್ ಕರಾಟೆ ಶೈಲಿಯಲ್ಲಿ ಅತ್ಯುತ್ತಮ ಶ್ರೇಣಿಯ ಬ್ಲಾಕ್ ಬೆಲ್ಟ್ ಅನ್ನು ಜಿಲ್ಲಾ ಬಾಸ್ಕೆಟ್ಬಾಲ್ ಹಿರಿಯ ಆಟಗಾರರಾದ KM ಮುದ್ದುರಾಜ್, K ಪುರುಷೋತ್ತಮ್ ಉಪಾಧ್ಯಾಯರು ಮತ್ತು ಪ್ರಜಾವಾಣಿ ಪತ್ರಿಕೆಯ ಜಿಲ್ಲಾ ಪ್ರತಿನಿಧಿಗಳಾದ ನಾಗರಾಜ್ ರವರು ಶನಿವಾರ ಸಂಜೆ ವಿತರಣೆ ಮಾಡಿದರು. ಕೌಶಿಕ್ ವಿನೋದ್ ಕೋಲಾರ ನಗರ ಜಯನಗರದ ಪೇಟೆ ಚಾಮನಹಳ್ಳಿಯ ನಿವಾಸಿಯಾಗಿದ್ದು, RV ಇಂಟರ್ನ್ಯಾಷನಲ್ ಶಾಲೆಯ 5ನೇ ತರಗತಿ ಓದುತ್ತಿದ್ದು, ತಂದೆ ವಿನೋದ್, ತಾಯಿ ಪಾರ್ವತಿ ದಂಪತಿಗಳ ಮೊದಲನೇ ಮಗನಾಗಿದ್ದು, ಅಮೆರಿಕಾದಲ್ಲಿ ಈ ಹಿಂದೆ ಈ ಕುಟುಂಬ ನೆಲೆಸಿದ್ದು, 3 ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಕೋಲಾರಕ್ಕೆ ಬಂದು ವಾಸವಿದ್ದು, ಬ್ರೂಸ್ಲಿ ಕರಾಟೆ ಶಾಲೆಯಲ್ಲಿ ಕೌಶಿಕ್ 3 ವರ್ಷಗಳ ತರಬೇತಿ ಪಡೆದು ಬ್ಲಾಕ್ ಬೆಲ್ಟ್ ಪಡೆದುಕೊಂಡಿರುವುದು ಹೆಮ್ಮೆಯ ವಿಷಯ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ, ಅತ್ಯಾಚಾರ, ದೈಹಿಕವಾಗಿ, ಮಾನಸಿಕವಾಗಿ ಹಿಂಸೆ ನೀಡುತ್ತಿರುವುದು ಹೆಚ್ಚಾಗಿದ್ದು, ತಮ್ಮ ಆತ್ಮರಕ್ಷಣೆ, ದೈಹಿಕ ರಕ್ಷಣೆ ಕಾಪಾಡಿಕೊಳ್ಳಲು ಕರಾಟೆ ಕುಳಿತು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಿ ಎಂದು ಮತ್ತು ಈ ಪುಟ್ಟ ಬಾಲಕ ಬ್ರೂಸ್ಲಿ ಕರಾಟೆ ಶಾಲೆಯಲ್ಲಿ ತರಬೇತಿ ಪಡೆದು ಶಾಲೆಗೆ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆ ಪಂದ್ಯಗಳಲ್ಲಿ ಭಾಗವಹಿಸಿ ಗೆದ್ದು ಕೋಲಾರ ಜಿಲ್ಲೆಗೆ ಕೀರ್ತಿ ತರಲೆಂದು ದೇವರು ಇವನಿಗೆ ಹೆಚ್ಚು ಆಶೀರ್ವಾದ ನೀಡಲಿ ಎಂದು ಕರಾಟೆ ಶ್ರೀನಿವಾಸ್ ರವರು ಶುಭ ಕೋರಿದ್ದಾರೆ. ವರದಿ ಪರ್ವೀಜ್ ಅಹಮದ್. ನೀವೆಲ್ಲ ಬರೋ ಅವರಿಗೆ ನಮ್ಮ ಧನ್ಯವಾದಗಳು. ಯಾಕಂದರೆ ಎಷ್ಟು ವರ್ಷಗಳಿಂದ ನಮಗೆ ಕರಾಟೆಯನ್ನು ಕಲಿಸಿ ಒಂದು ಒಳ್ಳೆ ಚಾಂಪಿಯನ್ಸ್ ಆಗಿ ಮಾಡಿದ್ದಾರೆ. ಮತ್ತು ಹಾಗೆ ಇವನು ಕೌಶಿಕ್ ಅಂತ ಹುಡುಗ, ಇವನು ಸೆಕೆಂಡ್ ಹ್ಯಾಂಡ್ ಬ್ಲ್ಯಾಕ್ ಬೆಲ್ಟ್ ತೊಗೊಂಡು ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೇನೆ. ನಮ್ಮ ಎಲ್ಲ ಬ್ರೂಸ್ಲಿ ಕರಾಟೆ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಕೌಶಿಕ್ ವಿನೋದ್ ನನ್ನ ಮಗ. ಅವನು ಇಲ್ಲಿ ಕರಾಟೆ ಕ್ಲಾಸಲ್ಲಿ 3 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದಾನೆ. ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ಅವನು ಈಗ ಸೆಕೆಂಡ್ ಡ್ಯಾನ್ ತೊಗೊಂಡಿರೋದು. ಸೊ ಇದರಿಂದ ನಮಗೆ ಕರಾಟೆ ಸೀನು ಸರ್ಗೂ ಕೂಡ ಧನ್ಯವಾದಗಳು. ಈ ಒಂದು ಇದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಮಗನಿಗೆ ಥ್ಯಾಂಕ್ ಯು ವೆರಿ ಮಚ್. ಮಕ್ಕಳೇ, ಈ ದಿನ ನಿಮಗೆಲ್ಲ ಒಂದು ಸುವರ್ಣ ಅವಕಾಶ. ಯಾಕಂದರೆ ಬ್ರೂಸ್ಲಿ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟನ್ನು ಪಡೆದಿರುವಂಥ ಅಂಜನ್ ನರಸಾಪುರದ ಈ ಅಂದರೆ ಗ್ರಾಮಾಂತರ ಈ ಕಡೆಯಿಂದ ಬಂದು ಇಲ್ಲಿ ವ್ಯಾಸಂಗ ಮಾಡಿ ಅದರ ಪರಿಶ್ರಮ ಪಟ್ಟು ಮಾಡಿರೋದಂಥ ಬ್ಲ್ಯಾಕ್ ಬೆಲ್ಟ್ ಪಡೆದಿರೋದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಸ್ವಾಗತ ಇದು ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ಹಾಗೇನೆ ಮತ್ತೊಬ್ಬ ಹುಡುಗ ಅವ್ರಿಗೆ ಕೌಶಿಕ್ ಇಬ್ಬರಿಗೂ ನಮ್ಮ ಕನಕ ಬಾಸ್ಕೆಟ್ಬಾಲ್ ಹಾಗೂ ಕೋಲಾರ ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ನಿಂದ ತುಂಬ ಹೃದಯದ ವಂದನೆಗಳು. ಇದು ಹಾಗೆ ಒಳ್ಳೆಯದಾಗಲಿ. ದೇವರು ನಿಮಗೆ ಎಲ್ಲ ಹೆಚ್ಚಿನ
ಇನ್ನು ಮುಂದಕ್ಕೆ ಹೋಗಿ ನೀವು ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನೀವು ಹೆಸರು ಗಳಿಸಿ ನಿಮ್ಮ ಮಾಸ್ಟರ್ ಅವರ ಹೆಸರನ್ನು ಕೀರ್ತಿ ಪಟ್ಟಕ್ಕೆ ನಾವು ಉತ್ತುಂಗ ಮಟ್ಟದಲ್ಲಿ ಆರಿಸಿ ಅಂತ ನಾವೆಲ್ಲ ಶುಭ ಕೋರ್ತೀವಿ. ಓಕೆ, ಥ್ಯಾಂಕ್ ಯು. ಇದು ಕೌಶಿಕ್ ನಮ್ಮ ಮಗ ದೂರ್ತಿ ಕರಾಟೆ ಕ್ಲಾಸಲ್ಲಿ 3 ವರ್ಷದಿಂದ ಬರ್ತಾ ಇದ್ದಾನೆ. ಸೊ ಇದು ಸೆಕೆಂಡ್ ಕರಾಟೆ ಬೆಲ್ಟು. ಸೊ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಶ್ರೀನಿವಾಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೂ ಈ ಕರಾಟೆ ದೂರ್ತಿ ಕರಾಟೆ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಕರಾಟೆ ಶ್ರೀನಿವಾಸರವರು ಉತ್ತಮ ಒಂದು ಕರಾಟೆ ಪಟುಗಳನ್ನು ತಯಾರಿ ಮಾಡಿ ಈ ಒಂದು ಬ್ಲ್ಯಾಕ್ ಬೆಲ್ಟನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಹಾಗೂ ಹೆಣ್ಮಕ್ಳು, ಅದರಲ್ಲೂ ಹೆಣ್ಮಕ್ಳು ಇದಕ್ಕೋಸ್ಕರ ಆತ್ಮರಕ್ಷಣೆಗೋಸ್ಕರ ಕರಾಟೆ ಕಲೀಲೇಬೇಕು ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜರ ಮಾತಾಡು. Hello everybody, my name is Kaushik Pranab. I'm studying Share School, 4th class and 5th standard. My mother and father have joined me in Presley Karate School, and my master is helping me to improve skills. So today I have got second black belt because of my mother, father and my sir, Srinivas. Thank you. I'm thankful to everybody. Thank you. ಸಂಜೆಯಲ್ಲಿ ಕೌಶಿಕ್ ಕರಾಟೆ ಶಾಲೆಯ ನಮ್ಮ ಶಾಲೆಯ ಹುಡುಗನಿಗೆ ಬ್ಲ್ಯಾಕ್ ಬೆಲ್ಟ್ ಕೊಡಬೇಕು ಅಂತ ನಮ್ಮ ಹಿರಿಯ ಕ್ರೀಡಾಪಟು ಬಾಸ್ಕೆಟ್ಬಾಲ್ ಕಾರ್ಯದರ್ಶಿ ಹೇಳಿದಾಗ ಬರ್ತೀನಿ ಅಂದರು. ಅದಕ್ಕೆ ನಾವು ಇವ್ರಿಗೆ ಬಂದಿದ್ದಾರೆ, ಅವ್ರಿಗೆ ನಾವು ಸ್ವಾಗತ ಬಯಸೋಣ. ಅದೇ ರೀತಿ ಪುರುಷೋತ್ತಮ್ ಸರ್ ಅಂತ ಅವರು ಉಪಾಧ್ಯಾಯರು ಟೇಕಲ್ ಹತ್ರ, ಅವರು ಸಹ ಹಿರಿಯ ಕ್ರೀಡಾಪಟು ಮತ್ತು ಉತ್ತಮ ಆಟಗಾರರು ಬಾಸ್ಕೆಟ್ಬಾಲು, ಅವರು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲ ಪರವಾಗಿ ತುಂಬ ಮತ್ತು ಅದೇ ರೀತಿ ನನ್ನ ಆತ್ಮೀಯರು, ನನ್ನ ಗೆಳೆಯರಾದಂಥ ನಾಗರಾಜ್ ಅವರು ಬಂದಿದ್ದಾರೆ. ಇವರು ಪತ್ರಕರ್ತರು ಮತ್ತು ಬಾಸ್ಕೆಟ್ಬಾಲ್ ಸದಸ್ಯರು, ಕೋಲಾರ ಡಿಸ್ಟ್ರಿಕ್ಟ್ ಬಾಸ್ಕೆಟ್ಬಾಲ್ ಸದಸ್ಯರು. ಅವರು ಸಹ ರಾಷ್ಟ್ರ ಮಟ್ಟದಲ್ಲಿ ಆಟ ಆಡಿದ್ದಾರೆ. ಇವಾಗ ನಾವು ರಾಜ್ಯ ಮಟ್ಟದಲ್ಲಿ ಆಟ ಆಡಿದ್ದಾರೆ. ಅವ್ರನ್ನ ಕರೆಸಿ ಅವ್ರ ಮುಖಾಂತರ ಈ ಮಗುಗೊಂದು ಬ್ಲ್ಯಾಕ್ ಬೆಲ್ಟ್ ಕೊಡಬೇಕು ಅಂತೇಳಿ ಕೇಳಿದಾಗ ಅವರು 3 ಜನ ಬಂದಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ಈ ಶಾಲೆಯ ಬಗ್ಗೆ ಒಂದೆರಡು ಮಾತನಾಡ್ತಾರೆ ನಮ್ಮ ಹಿರಿಯ ಮುದ್ದಣ್ಣ ಅವರು. ಮಾತಾಡಿ ಹೇಳೋಣ ಸರ್, ಅದು ಕೊಡಿ ಸರ್ ಮೈಕ್.